ಭೂಮಿಯ ಹಕ್ಕು ರೈತ ಕೂಲಿಕಾರರಿಗೋ ಅಥವಾ ಕಾರ್ಪೊರೇಟ್ ಕಂಪನಿಗಳಿಗೋ? ಬದಲಾಗುತ್ತಿರುವ ಭೂನೀತಿ ಹಾಗೂ ಸಂಬಂಧಗಳ ಕುರಿತು ಬೆಂಗಳೂರಿನ ಗಾಂಧಿ ಭವನದಲ್ಲಿ ದುಂಡು ಮೇಜಿನ ಸಭೆ ನಡೆಯಿತು. ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ಜಸ್ಟಿಸ್ ವಿ ಗೋಪಾಲಗೌಡ ದಿಕ್ಸೂಚಿ ಭಾಷಣ ಮಾಡಿದರು. ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಮಾವಳ್ಳಿ ಶಂಕರ್, ವಿ ನಾಗರಾಜ್, ಕೂಲಿಕಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಪುಟ್ಟಮಾದು, ರೈತ ಮುಖಂಡರಾದ ಯು ಬಸವರಾಜ್, ಟಿ ಯಶವಂತ್, ನವೀನ್ ಕುಮಾರ್, ಜಿಎನ್ ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ದುಂಡು ಮೇಜಿನ ಸಭೆಯ ಅಧ್ಯಕ್ಷತೆಯನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಸಿ ಬಯ್ಯಾರೆಡ್ಡಿ ವಹಿಸಿದ್ದರು. ದುಂಡು ಮೇಜಿನ ಸಭೆಗೆ ವಿವಿಧ ಜಿಲ್ಲೆಗಳ ರೈತ ಕೂಲಿಕಾರ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಭೂಮಿಯ ಹಕ್ಕು ರೈತರದ್ದು, ಕೂಲಿಕಾರರದ್ದು, ಆ ಹಕ್ಕನ್ನು ನಮಗೆ ನೀಡಬೇಕು ಎಂದು ಆಗ್ರಹಿಸಿದರು. ಇದು ರೈತರ ಬದುಕು. ಭೂಮಿ ಯಾಕಪ್ಪ ರೈತನ ತವಲೆ ಇರಬೇಕು ಭೂಮಿ ಬದುಕು ಅಂತಂದರೆ, ಭೂಮಿ ರೈತನ ಕೈಯೊಳಗಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತಾನೆ, ದೇಶಕ್ಕೆ ಅನ್ನ ಕೊಡ್ತಾನೆ, ಪ್ರಜೆ ಸಾಕ್ತಾನೆ, ತಾನು ತಿಂದು ಪ್ರಜೆಗಳಿಗೂ ಆಗ್ತಾನೆ. ಇದಕ್ಕೋಸ್ಕರ ರೈತರ ಭೂಮಿ ರೈತರ ಕೈಲಿರೋದೇ ಒಳ್ಳೆಯದು ಅಂತ ನಾವು ಭೂಮಿ ಬಗರು ಕುಮ್ಮ ಆಗ್ಬೋದು, ಅರಣ್ಯ ಪ್ರದೇಶ ಆಗಿರ್ಬೋದು, ಯಾವುದೇ ಒಂದು ಭೂಮಿ ರೈತನ ಕೈಯಲ್ಲಿದ್ದರೆ ಅವನ ಭೂಮಿ ತನ್ನ ಬದುಕು ಅಂತೇಳಿ ಹಚ್ಕೊಂಡು ದೇಶನೂ ಸಾಕ್ತಾನೆ, ತಾನು ಬದುಕ್ತಾನೆ. ಇದಕ್ಕೆ ರೈತನ ಬದುಕಿಗೆ ಈ ಕಂಪ್ನಿ, ಕಾರ್ಪೊರೇಟ್ ಕಂಪ್ನಿ, ಬಂಡವಾಳಶಾಹಿಗಳು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ರೈತ ದಿವಾಳಿ ಮಾಡಲಿಕ್ಕೆ ಈ ಕಂಪ್ನಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಕಂಪ್ನಿ ಸೃಷ್ಟಿ ಮಾಡ್ಕೊಂಡು ಈ ರೈತನಿಗೆ ಇವತ್ತು ದಿವಾಳಿ ಆಗಬೇಕಾದ್ರೆ ರೈತ ಬೆಳೆದಿರತಕ್ಕಂಥ ಬೆಳೆಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಇವನಿಗೆ ರೈತನಿಗೆ ನೀರಾವರಿ, ಮೇಲಿನ ನೀರಾವರಿ ತಂದರೆ ಇನ್ನೂ ಸೂಕ್ತ. ಆಮೇಲೆ ಈ ರಸಗೊಬ್ಬರ ಸಬ್ಸಿಡಿ ದರಲ್ಲಿ ಕೊಡ್ತಿತ್ತು ಹಿಂದೆ, ಅದನ್ನು ಕೊಡ್ತಾ ಇಲ್ಲ ಈಗ. ಈ ಎಲ್ಲ ಕಂಪ್ನಿಗಳಿಗೆ ಇವೆಲ್ಲ ಕಡಿತ ಮಾಡಿ ರೈತನ ಕೈಗಳ ಭೂಮಿ ಕಿತ್ಕೊಳಕ್ಕೆ ಫಾರೆಸ್ಟು ಅದು ಇದು ಈ ಕಂಪ್ನಿಗಳಿಗೆ ಸೋಲಾರ್ ಕಂಪ್ನಿ ಫಿಕ್ಸ್ ಮಾಡ್ತೀವಿ, ಮತ್ತು ಇನ್ನು ಬೇರೆ ಬೇರೆ ಕಂಪ್ನಿಗಳಿಗೆ ಕಿತ್ತು ಕೃಷಿ ಮಾಡ್ತೀವಿ. ಈ ರೈತನ ಕೈಗಳ ಭೂಮಿ ಕಿತ್ಕೊಳಕ್ಕೆ ಓಡಾಡ್ತಾ ಇದ್ದಾರೆ. ಅದಕ್ಕೆ ಇದು ರೈತನ ಕೈಲಿದ್ದರೆ ಪ್ರತಿಯೊಬ್ಬ ಕೃಷಿ ಕೂಲಿಕಾರನಿಗೂ ಹೆಲ್ಪ್ ಆಗುತ್ತೆ, ದೇಶಕ್ಕೂ ಹೆಲ್ಪ್ ಆಗುತ್ತೆ, ರೈತನಿಗೂ ಹೆಲ್ಪ್ ಆಗುತ್ತೆ. ಇದಕ್ಕೋಸ್ಕರ ಭೂಮಿ ರೈತನ ಕೈಲಿರಬೇಕೇ ವಿನಃ ಕಾರ್ಪೊರೇಟ್ ಕಂಪ್ನಿಗಳ ಕೈಲಲ್ಲ. 25,000 ಎಕರೆ ಭೂಮಿಯನ್ನು ಅರಣ್ಯ ಇಲಾಖೆಗೆ ರೈತರ ಕಂದಾಯ ಭೂಮಿಯನ್ನು ವರ್ಗಾವಣೆ ಮಾಡಿಸಿ ಅಲ್ಲಿಂದ ಇವತ್ತು 3,500 ಎಕರೆ ಭೂಮಿಯನ್ನು ಅವರ ಹಿಡಿತಕ್ಕೆ ರೈತರಿಂದ ತಗೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಾವಿನ ಮರಗಳಿತ್ತು, ಅದರಲ್ಲಿ ತೆಂಗಿನ ಮರಗಳಿತ್ತು, ಹಾಗೆ ನೇರಳೆ ಮರಗಳಿತ್ತು, ಇನ್ನೂ ಹಲವಾರು ರೀತಿಯ ಮರಗಳಿತ್ತು. ಅದನ್ನು ರಾತ್ರೋರಾತ್ರಿ JCBಗಳನ್ನು ಇಟ್ಟು ಕಡಿದು ಇವತ್ತು ಆ ಭೂಮಿಯಿಂದ ರೈತರನ್ನು ಒಕ್ಕಲೆಬ್ಬಿಸಿದ್ದಾರೆ. ಆ ರೈತರು ಈಗಾಗಲೇ ಹೈಕೋರ್ಟಲ್ಲಿ ದಾವೆಯನ್ನು ಹೂಡಿದ್ದಾರೆ. ಆ ಕೇಸುಗಳು ನಡೀತಾ ಇದ್ದಾವೆ. ಇಷ್ಟೆಲ್ಲ ಆದರೂ ಕೂಡ ಇವತ್ತು ವಿಶೇಷವಾಗಿ ನಿನ್ನೆ ಮೊನ್ನೆ ಕೂಡ ಪಾತ್ಪಲ್ಲಿ ಗ್ರಾಮ, ಆ ಸುತ್ತಮುತ್ತಲು ಗ್ರಾಮಗಳಲ್ಲಿ ಇರುವಂಥ ರೈತರನ್ನು ಮತ್ತೆ ಪದೇ ಪದೇ ಒಕ್ಕಲೆಬ್ಬಿಸುವಂಥ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದರ ವಿರುದ್ಧ ಮತ್ತೆ ರೈತರು ಹೋರಾಟಗಳನ್ನು ಮಾಡಿದ್ದೀವಿ. ಇದೇ ಮಾರ್ಚ್ 12ನೇ ತಾರೀಕು ಕೂಡ ಕೋಲಾರದ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ಹೋಗೊಟ್ಟು ಜಿಲ್ಲಾಧಿಕಾರಿಗಳು ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಜಂಟಿ ಸರ್ವೆ ಆಗುವ ತನಕ ಆ ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ನಾವು ಮಾಡುವುದಿಲ್ಲ, ನಿಲ್ಲಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರು. ಆಶ್ವಾಸನೆ ಕೊಟ್ಟ ಕೆಲವೇ 6 ದಿನಗಳಲ್ಲೇ ಮತ್ತೆ ಹೇಳಿಕೊಂಡ್ಲೂರವರು ಅವರ ಟೀಮನ್ನು ಕಳಿಸಿ ಇಡೀ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆ ಒಂದು ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೋಲಾರ ತಾಲೂಕಲ್ಲಿ ಆ ಕೆಲಸ ನಡೀತಾ ಇದೆ, ಮುಳಬಾಗಿಲು ತಾಲೂಕಲ್ಲಿ ನಡೀತಾ ಇದೆ, ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಕೆಲಸ ನಡೀತಾ ಇದೆ. ಕರ್ನಾಟಕ ಪ್ರಾಂತ ರೈತ ಸಂಘ ಹಲವು ಹೋರಾಟಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದೀವಿ. ಈಗಲೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇವತ್ತೇನು ದುಂಡು ಮೇಜಿನ ಸಭೆ ನಡೆಯಿತು, ಆ ದುಂಡು ಮೇಜಿನ ಸಭೆಯಲ್ಲಿ ವಿಶ್ರಾಂತ ನ್ಯಾಯಮೂರ್ತಿಗಳೇನು ಆ ಒಂದು ಲ್ಯಾಂಡ್ ಆ್ಯಕ್ಟ್ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಆ ವಿಚಾರಗಳನ್ನು ತಗೊಂಡು ಆ ಕಾನೂನುಗಳನ್ನು ನಾವು
ನಾವು ಮತ್ತಷ್ಟು ನಮ್ಮ ಮೈಂಡ್ಗೆ ಹಾಕ್ಕೊಂಡು ಅದರ ಮುಖಾಂತರ ರೈತರನ್ನು ಹೋರಾಟಕ್ಕೆ ಇಳಿಸುವಂಥ ಕೆಲಸ ಮುಂದೆ ಮಾಡ್ತೀವಿ. ನಮ್ಮ ಸಮಸ್ಯೆ ಏನಂತಂದರೆ ಕುಡ್ತನಿ ರೈತರ ಒಂದು ಭೂಮಿಯನ್ನು ಕಾರ್ಖಾನೆಗೆ ಅರ್ಸಲಲ್ ಲಕ್ಷ್ಮೀ ಮಿತ್ತಲ್ ಕಾರ್ಖಾನೆ ಮತ್ತು ಬ್ರಹ್ಮಿಣಿ ಕಾರ್ಖಾನೆ NMDC ಕಾರ್ಖಾನೆ 3 ಕಾರ್ಖಾನೆಗಳಿಗೆ ಸುಮಾರು 12,500 ಎಕರೆ ಜಮೀನನ್ನು KDB ಭೂಸ್ವಾಧೀನ ಮಾಡಿಕೊಂಡು 13 ವರ್ಷಗಳಾದರೂ ಕೂಡ ಇನ್ನೂ ಇದುವರೆಗೂ ಕಾರ್ಖಾನೆ ಹಾಕಿಲ್ಲ. ಅಲ್ಲಿ ಇರ್ತಕ್ಕಂಥ ರೈತರಿಗೆ ಉದ್ಯೋಗ ಇಲ್ಲ. ಆಮೇಲೆ ಭೂ ಪರಿಹಾರ ಕೂಡ ಕೊಡುವಲ್ಲಿ ಮೋಸ ಮಾಡಿದ್ದಾರೆ. ಆ ಭೂ ಪರಿಹಾರ ಮೋಸ ಆಗಿರೋದನ್ನು ಮತ್ತೆ ರೈತರಿಗೆ ಉದ್ಯೋಗ ಇಲ್ಲದೆ ನರಳಾಡ್ತಿದ್ದಾರೆ. ಅವರ ಸಮಸ್ಯೆ ಬಗ್ಗೆ ಮತ್ತು ಇದು ಏನು ರೈತರಿಗಾಗಿರೋ ನಷ್ಟ ಉದ್ಯೋಗ ನಷ್ಟದ ಬಗ್ಗೆ ಈ 3 ವಿಷಯಗಳನ್ನು ನಾವು ಗಣನೆಗೆ ತಗೊಂಡು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇಡೀ ಹಳ್ಳಿಯಲ್ಲಿರ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರು ಇವತ್ತು 60-70 ವರ್ಷಗಳಿಂದ ಭೂಮಿಯನ್ನು ಉಳುಮೆ ಮಾಡಿ ಅವರ ಬಡ ಕುಟುಂಬಗಳಲ್ಲಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದರು. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಬಂದ ಮೇಲೆ ದಿನನಿತ್ಯ ಅವರನ್ನು ಒಕ್ಕಲನ್ನು ಎಬ್ಬಿಸಿ ಇವತ್ತು ಭೂಮಿಯನ್ನು ಅವರು ಕಬ್ಜಾ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಮಾಡ್ತಾ ಇದ್ದಾರೆ. ಅದನ್ನು ತಡೆ ಹಿಡಿಬೇಕು. ಈಗ ಭೂಮಿ ಸಾಗುವಳಿ ಮಾಡುವವನೇ ಭೂ ಒಡೆಯ ಅನ್ನುವ ಒಂದು ವಾಕ್ಯದಂತೆ ಮೊದಲೇನು ಇವತ್ತು ಯಾರು ಉಳುಮೆ ಮಾಡ್ತಾರ ಅವರಿಗೆ ಭೂಮಿ ಕೊಡಬೇಕಂತ ಇನ್ನೊಂದು ಸರ್ಕಾರದ ಒಂದು ಆದೇಶ ಇತ್ತು. ಅದೇ ರೀತಿ ಇವತ್ತು ಹಳ್ಳಿಗಳಲ್ಲಿ ಬದುಕ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರಿಗೆ ಇವತ್ತು ಭೂಮಿ ಇರಲಾರ್ದೇ ಬದುಕಲಿಕ್ಕೆ ಸಾಧ್ಯ ಆಗಲಾರ್ದಂಥ ಪರಿಸ್ಥಿತಿಯಾಗಿದೆ. ಅದಕ್ಕಾಗಿ ದಯವಿಟ್ಟು ಇವತ್ತು ನಾವು ಸೋದರ ಸಂಘಟನೆಗಳು ಎಲ್ಲ ಒಂದು ಸಂಘಗಳನ್ನು ಕೂಡಿ ಇವತ್ತು ಮುಂದಿನ ದಿನಗಳಲ್ಲಿ ದೊಡ್ಡದಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿ ನಮ್ಮ ಉಳುಮೆ ಮಾಡಿರ್ತಕ್ಕಂಥ ಭೂಮಿಯನ್ನು ನಾವು ಪಡ್ಕೊಳ್ಬೇಕು ಅನ್ನುವ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ನಾವು ಈ ದುಂಡು ಮೇಜಿನ ಸಭೆಯನ್ನು ನಾವು ಇವತ್ತು ಏರ್ಪಾಡು ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡದಾದಂಥ ಒಂದು ಹೋರಾಟವನ್ನು ಮಾಡಿ ನಮ್ಮ ಭೂಮಿಯ ಹಕ್ಕನ್ನು ನಾವು ಪಡ್ಕೊಳ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಕೊಟ್ಟಂಥ ಭೂಮಿಯನ್ನು ಕಿತ್ಕೊಳ್ಳೋಂಥದ್ದನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ನಮ್ಮ ಕಣ್ಮುಂದೆ ಇರುವಂಥ ನಿದರ್ಶನ ಇವತ್ತು. ಯಾಕಂದರೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ಅಲ್ಲಿ 1777 ಎಕರೆ ಕೃಷಿ ಭೂಮಿಯನ್ನು ಇವತ್ತು ಸರ್ಕಾರ ಬಲವಂತವಾಗಿ ಸ್ವಾಧೀನಪಡಿಸ್ಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಿದೆ. ಅದರ ವಿರುದ್ಧ ಆ ಭಾಗದ ರೈತರು ಸುಮಾರು 2 ವರ್ಷಗಳ ಕಾಲ ನಿರಂತರವಾಗಿ ಅನಿರ್ದಿಷ್ಟವಾದ ಧರಣಿಯನ್ನು ಮಾಡ್ತಿದ್ದಾರೆ. ವಿವಿಧ ರೀತಿಯಲ್ಲಿ ಹೋರಾಟ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರುವಂಥ ಒಂದು ಪ್ರಯತ್ನ ನಡೀತಿದೆ. ಒಂದು ಕಡೆ ಭೂಮಿಯನ್ನು ಕೊಡೋ ನೆಪದಲ್ಲಿ ಕೊಡ್ತಾನೂ ಇಲ್ಲ, ಇನ್ನೊಂದು ಕಡೆ ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ಭೂಮಿಯನ್ನು ಕಸ್ದುಕೊಳ್ಳುವಂಥ ಈ ದ್ವಂದ್ವ ನೀತಿ ಇದೆಯಲ್ಲ, ಇದು ಸರ್ಕಾರ ಕೈ ಬಿಡಬೇಕು. ಆ ಭೂ ಸ್ವಾಧೀನವನ್ನು ಕೈ ಬಿಡಬೇಕು. ಭೂಮಿ ಉಳುಮೆ ಮಾಡುವವನ ಕೈಯಲ್ಲಿರಬೇಕು, ರೈತರ ಕೈಯಲ್ಲಿರಬೇಕು, ಕೃಷಿ ಕಾರ್ಮಿಕನ ಕೈಯಲ್ಲಿರಬೇಕು. ಆ ಹಿನ್ನೆಲೆಯೊಳಗಡೆ ಸರ್ಕಾರ ಆ ತೀರ್ಮಾನ ತಗೋಬೇಕು. ಜೊತೆಗೆ ಯಾರು ಸುಮಾರು ವರ್ಷಗಳಿಂದ ಭೂಮಿಯ ಮೇಲೆ ಉಳುಮೆ ಮಾಡ್ತಿದ್ದಾರೆ, ವ್ಯವಸಾಯ ಮಾಡ್ತಿದ್ದಾರೆ, ಬಹುರುಕ್ಕಂ ಮಾಡ್ತಿದ್ದಾರೆ, ಅವರಿಗೆ ಭೂಮಿಯನ್ನು ಹಂಚುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಒಂದು ಕಾಲದಲ್ಲಿ ಕರ್ನಾಟಕ ಪ್ರಗತಿಪರ ಭೂ ಸುಧಾರಣೆಗೆ ಹೆಸರಾಗಿತ್ತು. ಆದರೆ ಇವತ್ತು ಕಾರ್ಪೊರೇಟ್ ಭೂ ಕಬಳಿಕೆಗೆ ಇಡೀ ದೇಶದಲ್ಲೇ ಒಂದು ಕುಖ್ಯಾತಿಯನ್ನು ಪಡೀತಾ ಇರುವಂಥ ಹೆಜ್ಜೆಯನ್ನು ಆಗ್ತಾ ಇರತಕ್ಕಂಥ ಒಂದು ಮುಂಚೂಣಿ ರಾಜ್ಯವಾಗಿ ಕರ್ನಾಟಕ ಇವತ್ತು ಗುರುತಿಸ್ಕೋತಾ ಇದೆ. ಇದರಿಂದ ರಾಜ್ಯದ ಭೂ ರೈತರು, ಕೃಷಿ ಕೂಲಿಕಾರರು, ದಲಿತ ರೈತರು ಮತ್ತು ಬಡ ರೈತರು ಭೂಮಿ ಮೇಲಿನ ತಮ್ಮ ಹಕ್ಕನ್ನು ಕಳ್ಕೊತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಡ ರೈತರ, ಕೃಷಿ ಕೂಲಿಕಾರರ ಕೇಂದ್ರಿತ ಭೂ ನೀತಿ ಸಂಪೂರ್ಣವಾಗಿ ಧ್ವಂಸ ಆಗಿದೆ, ನಿರ್ಮೂಲನೆ ಆಗಿದೆ. ಈಗ ಕಾರ್ಪೊರೇಟ್ ಭೂ ಕಬಳಿಕೆ ಎಲ್ಲ ಕಡೆ ಇವತ್ತು ಆರ್ಭಟಿಸ್ತಾ ಇದೆ. ಈ ನೀತಿಯನ್ನು ಖಂಡಿಸಿ ಕಾರ್ಪೊರೇಟ್ ಭೂ ಕಬಳಿಕೆಯನ್ನು ಪ್ರತಿರೋಧಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯದ ಭೂ ನೀತಿ ಮತ್ತು ಸಂಬಂಧಗಳನ್ನ ಪರಿಶೀಲನೆ ಉದ್ದೇಶಕ್ಕಾಗಿ ಇವತ್ತು ಈ ದುಂಡು ಮೇಜಿನ ಸಭೆಯನ್ನು ಸಂಘಟನೆ ಮಾಡಿದ್ದೀವಿ. ಮುಂದೆ ಮೇ ತಿಂಗಳು ಏನು ಚುನಾವಣೆ ಕಳೆದ ನಂತರ ಜೂನ್ಗಳಲ್ಲಿ ಇಡೀ ರಾಜ್ಯಾದ್ಯಂತ ಪಂಚಾಯಿತಿ ಮಟ್ಟ, ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಿಂದ ಭೂ ಸಮಾವೇಶಗಳನ್ನ ಮಾಡ್ತೀವಿ. ನಿರ್ದಿಷ್ಟ ಭೂ ಪ್ರಶ್ನೆಗಳ ಆಧಾರದಲ್ಲಿ ವಿಷಯಾಧಾರಿತ ಭೂ ಸಮಾವೇಶಗಳ ಸಂಘಟನೆ ಮಾಡ್ತೀವಿ. ಜುಲೈ ಮಧ್ಯಭಾಗದಲ್ಲಿ ಬೃಹತ್ ಪಾದಯಾತ್ರೆ ಮೂಲಕ ವಿವಿಧ ಭಾಗಗಳಿಂದ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕಿ ಒಂದು ದೊಡ್ಡ ಮತ ಪ್ರದರ್ಶನ ನಡೆಸಿ ಕಾರ್ಪೊರೇಟ್ ಭೂ ಕಬಳಿಕೆಯನ್ನು ಪ್ರತಿರೋಧಿಸ್ತೀವಿ. ವಸತಿ ರಹಿತರ ಮನೆ ನಿವೇಶನ, ಬಗರುಕುಂ ಸಾಗುವಳಿ, ಅರಣ್ಯ ಭೂಮಿ ಸಾಗುವಳಿ, ಬಲವಂತದ ಭೂ ಸ್ವಾಧೀನದ ವಿರುದ್ಧ ಒಂದು ಮಹಾನ್ ಹೋರಾಟವನ್ನು ಮುಳುಗಿಸಿ ಬಡ ರೈತರ, ಕೂಲಿಕಾರರ ಪರವಾದ ಭೂ ಸುಧಾರಣೆಗಾಗಿ ಸಂಘರ್ಷ ನಡೆಸುವಂಥ ಒಂದು ತೀರ್ಮಾನವನ್ನು ಈ ದುಂಡು ಮೇಜಿನ ಸಭೆಯಲ್ಲಿ ಮಾಡ್ತಾ ಇದ್ದೀವಿ.